ಮುಂದಿನ ಸುದ್ದಿ. ಮೆಟ್ರೋ ರೇಟನ್ನು 5% ಜಾಸ್ತಿ ಮಾಡ್ತಿದ್ದಾರೆ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರು, ಅಂದರೆ ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ, ಅದಕ್ಕೆ ಮೆಟ್ರೋ ಪ್ರಯಾಣಿಕರ ಮೇಲೆ ಒತ್ತಡ ಹಾಕ್ತಿದ್ದಾರೆ ಅನ್ನೋ ಥರ ಖಾಲಿ ಟ್ರಂಕ್ ಹಿಡ್ಕೊಂಡು ಪ್ರತಿಭಟನೆಗೆ ನಿಂತಿದ್ದು, ಪೊಲೀಸರು ಬಂದು ಅರೆಸ್ಟ್ ಮಾಡಿ ಹೊಯ್ಸಳದಲ್ಲಿ ಕೂಡಿಸಿಕೊಂಡಿದ್ದು, ಅಲ್ಲೂ ಕೂತ್ಕೊಂಡೇ ರಾಜ್ಯ ಸರ್ಕಾರದ ವಿರುದ್ಧ ಅವರು ವಾಗ್ದಾಳಿ ನಡೆಸಿದ್ದೆಲ್ಲ ನೋಡಿದ್ರೆ ನೀವು. ಇದೇ ಖಾಲಿ ಟ್ರಂಕ್ ಹಿಡ್ಕೊಂಡೇನೋ ಪ್ರತಿಭಟನೆ. ಅದಾದ ಮೇಲೆ ಕೇಂದ್ರ ಸರ್ಕಾರ ಸದ್ಯಕ್ಕೆ ಹೋಲ್ಡಲ್ಲಿಡಿ ಅದನ್ನು ಅಂತ ಹೇಳಿದೆಯಂತೆ. ಮೆಟ್ರೋ ರೇಟ್ ಜಾಸ್ತಿ ಮಾಡಿ 5% ಇನ್ಕ್ರೀಸ್ ಮಾಡೋದಕ್ಕೊಂದು ಪ್ರಪೋಸಲ್ ಹೋಗಿತ್ತು. ಭಯಂಕರ ಟೆಕ್ನಿಕಲ್ ಇದೆ ಆ ವಿಷಯ. ಇಲ್ಲೊಂದು ಕಮಿಟಿ ತೀರ್ಮಾನ ಮಾಡುತ್ತೆ, ಲೆಕ್ಕ ಹಾಕುತ್ತೆ, ಖರ್ಚು ಎಷ್ಟು, ಆದಾಯ ಎಷ್ಟು ಕಡಿಮೆ ಆಗಿದೆ, ಅದರ ಪೈಕಿ ಪ್ರಯಾಣಿಕರ ಟಿಕೆಟ್ ದರವನ್ನು ಜಾಸ್ತಿ ಮಾಡೋದ್ರಿಂದ ಎಷ್ಟು ತಗೋಬೇಕು ಎಲ್ಲ ಡಿಸೈಡ್ ಮಾಡ್ಕೊಂಡು ಇಂತಿಷ್ಟು % ಜಾಸ್ತಿ ಅಂತ ಹೇಳಿ ಅದನ್ನು ಅಪ್ರೂವಲ್ಲಿಗೆ ಕಳಿಸ್ತಾರೆ. ಹಂಗೆಲ್ಲ ಪ್ರೊಸೆಸ್ ಇರುತ್ತೆ. ಈಗ ಕೇಂದ್ರ ಸರ್ಕಾರದ ಕಡೆಯಿಂದ ಫೇರ್ ಫಿಕ್ಸೇಷನ್ ಕಮಿಟಿ ಅನ್ನೋದು ಒಂದು ಕಮಿಟಿ ನಿರ್ಧಾರ ಮಾಡಿ ಪ್ರಪೋಸಲ್ ಕಳಿಸೋದು. ಕೇಂದ್ರ ಸರ್ಕಾರ ಅದನ್ನು ಹೋಲ್ಡಲ್ಲಿಡಿ ಅಂತ ಹೇಳಿದೆ. ಅಂದರೆ ಇಮಿಡಿಯೇಟಾಗಿ 5% ರೇಟ್ ಇನ್ಕ್ರೀಸ್ನ ಪ್ರಪೋಸಲ್ ಏನಿತ್ತು ಆ ಪ್ರಪೋಸಲ್ ಈಗ ಹೋಲ್ಡ್ಗೆ ತಡೆ. ಅದಕ್ಕೆ ನಮ್ಮ ಹೋರಾಟದಿಂದ ಹಿಂಗಾಯಿತು ಅಂತ ತೇಜಸ್ವಿ ಸೂರ್ಯ ಅವರು ನಾನೇ ಹೇಳಿ ನಿಲ್ಲಿಸಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು. ಕೇಳಿಸ್ಕೊಂಬಿಡಿ ಒಮ್ಮೆ. BMRCL ಮತ್ತು ಸ್ಟೇಟ್ ಗವರ್ಮೆಂಟು ಮತ್ತೆ ಮೆಟ್ರೋ ಪ್ರೈಸನ್ನು 5% ಏರಿಸ್ತಾರೆ ಅನ್ನುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಇದಾಗಬಾರ್ದು ಅಂತ ಯೂನಿಯನ್ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಮನೋಹರ್ ಖಟ್ಟರ್ ಅವರನ್ನು ಮೀಟ್ ಮಾಡಿ ಇದನ್ನು ನೀವು ತಡೆಗಟ್ಟಬೇಕು ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಹಿಂದೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿದಾಗಲೇ ಸಾಕಷ್ಟು ಮಿಸ್ಟೇಕ್ಗಳಾಗಿದೆ. ಈಗ ಹೊಸದಾಗಿ ರಾಜ್ಯ ಸರ್ಕಾರ ಮಾಡಿರುವಂಥ ಈ ಪ್ರಸ್ತಾಪ ಅನದರ್ 5% ಇನ್ಕ್ರೀಸ್ ಮಾಡಿ ಅಂತ ಮಂಡೆಯಿಂದ ಜಾರಿಗೆ ಬರಬೇಕು ಅಂತ ಇರುವಂಥ ಈ ಪ್ರಸ್ತಾಪಕ್ಕೆ ನೀವು ನಿಲ್ಲಿಸಬೇಕು. ನೀವೊಂದು ಪರಿಷ್ಕರಣೆ ಮಾಡೋವರೆಗೂ ಇದು ಜಾರಿಗೆ ಬರಬಾರ್ದು ಅಂತ ನಾನು ಅವರಿಗೆ ಮತ್ತೆ ಒತ್ತಾಯ ಮಾಡಿತ್ತು. ಮನೋಹರ್ ಖಟ್ಟರ್ ಅವರು ಫೋನ್ ಮಾಡಿ ಮಂಡೇ ಫೇರ್ ಅಪ್ರೂವ್ ಆಗದಲೇ ಇರೋ ರೀತಿ, ಫೇರ್ ಇನ್ಕ್ರೀಸ್ ಆಗದಲೇ ಇರೋ ರೀತಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ. ಮಂಡೆಗೆ ಈ ಫೇರ್ ಫಿಕ್ಸೇಷನ್ ಏನು ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೆಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ. ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಬೇಕಾಗಿದೆ. ಈ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡೋದಕ್ಕಿರುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ. ಇಫ್ ಅಟ್ ಆಲ್ ಏನಾದ್ರು ಹೋಲ್ಡ್ ಮಾಡುವಂಥ ಡಿಸಿಷನ್ ಇವತ್ತು ತೆಗೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ, ನಮ್ಮ ಸರ್ಕಾರ ಈ ಡಿಸಿಷನ್ ತಗೊಂಡಿದೆ. ನಾಟ್ ಆನ್ ಬೇಸ್ಡ್ ಆಫ್ ಎನಿ ಪೊಲಿಟಿಕಲ್ ಪ್ರೆಷರ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಡಸಂಟ್ ಹ್ಯಾವ್ ಎನಿ ಪವರ್ಸ್ ಟು ಇಂಟರ್ಫಿಯರ್ ವಿತ್ ದಿಸ್ ಆರ್ ಗಿವ್ ಡೈರೆಕ್ಷನ್ ಟು ಮೀ ಆನ್ ದಿಸ್ ರಿಗಾರ್ಡ್. ನಮ್ಮ ಹತ್ರ ಏನು ಕೇಳಿಲ್ಲ, ನಮ್ಮ ಮಾತಾಡಿಲ್ಲ, ನಾವು ಚರ್ಚೆನೇ ಮಾಡಿ ನಾವು ಹೇಳೇ ಇಲ್ಲ. 9/2/25 ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಪ್ರೈಸ್ ಫಿಕ್ಸೇಷನ್ ಕಮಿಟಿಯವರು ಆದೇಶ ಅವತ್ತಿನ ಕಾಲಕ್ಕೆ ಕೊಟ್ಟಿದ್ದಾರೆ. ಅವತ್ತೇ ನಾನು ಹೇಳಿದ್ದೆ ಈ ಮೆಟ್ರೋ ದರ ಏರಿಕೆಯನ್ನು ನಾನು ನಿಲ್ಲಿಸ್ತೀವಿ, ಈ ಇಶ್ಯೂನ ಲಾಜಿಕಲ್ ಕನ್ಕ್ಲೂಷನ್ ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಸೋಮವಾರ ಈ ಏರಿಕೆ ಆಗುವಂತ 48 ಗಂಟೆಗಳ ಮುಂಚೆನೆ, 2 ದಿನದ ಮುಂಚೆನೆ ನಾನು ಈ ಏರಿಕೆ ಆಗೋದಿಲ್ಲ, ಇದನ್ನ ತಡೆ ಹಿಡಿತೀವಿ ನಾವು ಅನ್ನೋದನ್ನ ನಾನು ಅವತ್ತೇ ತಿಳಿಸಿದ್ದೆ. ಅದರಂತೆ ನಾವು ಮಾಡಿದೀವಿ. ಈಗ ಮೆಟ್ರೋ ದರ ತಡೆ ಹಿಡಿದಾದ ಮೇಲೆ ಮಧ್ಯಾಹ್ನ ಬಂದು DCM ಅವರು ಸ್ಟೇಟ್ಮೆಂಟ್ ಕೊಟ್ರು, ನಾನೇ ಹೇಳಿದ್ದಿದ್ದು ಇದನ್ನ ತಡೆ ಹಿಡಿಯಕ್ಕೆ ಅಂತ. ಮುಂಚೆನೆ ಹೇಳ್ಬೇಕಿತ್ತಲ್ಲ, ನಾನು 2 ದಿವಸ ಮುಂಚೆನೆ ಹೇಳಿದ್ದೆ ತಡೆ ಹಿಡಿತೀವಿ ಅಂತ. ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ ಇಷ್ಟೇನೆ, ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಬೇಕು. ಆ ಆಗ್ರಹವನ್ನ ನೀವು ಕೇಂದ್ರ ಸರ್ಕಾರಕ್ಕೆ ಮಾಡಬೇಕು. ಇದನ್ನ ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕಾಗಿರುವಂತ ಜವಾಬ್ದಾರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮೇಲಿದೆ. ಅವ್ರು ಮಾಡಬೇಕಾಗಿದೆ. ಇದು ಸಮಸ್ತ ಭಾರತೀಯ ಜನತಾ ಪಾರ್ಟಿ ಜನರ ಒತ್ತಾಯವನ್ನ ಧ್ವನಿಯಾಗಿ ನಾವು ಹೇಳಿರೋದು. ನಿನ್ನೆ ನಾವು ಮಾಡದಂತ ಪ್ರತಿಭಟನೆ ನಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿದ್ದಂತ ಪ್ರತಿಭಟನೆ. ಅದು ಆ ಒಂದು ಹೋರಾಟಕ್ಕೆ ನಾವು ಯಾವ ಸೊಪ್ಪು ಹಾಕಿಲ್ಲ. ಈಗ ಹೋರಾಟ ಬರೀ ಅವ್ರದ್ದೇನಿಲ್ಲ, ಬರೀ ರಾಜಕೀಯ ಹೋರಾಟ ಅಷ್ಟೇ. ಕೇಳಲಿ ಅದು ಯಾವ ಸೆಕ್ಷನ್ ನಡೀಲಿ, ನಾನು ನಿಲ್ಸಿದ್ದೀನಿ ಅಂತ ಹೇಳಿ ಅವರು ಹೋಗಿ ಅವರ ಮಂತ್ರಿಗಳು ಭೇಟಿ ಮಾಡಿರ್ಬೋದು, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಸುಮ್ಮನೆ ಏನೋ ಒಂದು ಅಡ್ವರ್ಟೈಸ್ಮೆಂಟು ಏನೋ ಮಾತಾಡ್ತಾರೆ, ನೀವು ಅವ್ರನ್ನ ಬಹಳ ದೊಡ್ಡ ಲೀಡರ್ ಅಂತ ನೀವು ಇಟ್ಕೊಂಡಿದ್ದೀರ ಅಷ್ಟೇ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.